ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವ FDA ಹಾಗೂ STA ಪರೀಕ್ಷಾ ತಯಾರಿಯಾಗಿ 2018ರಲ್ಲಿ ನಾನೊಂದು 6 ಸೀರೀಸನ್ನು ನಡೆಸಿದ್ದೆ. ಹೇಳಿಕೆಗಳ ರೂಪದಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀಡ್ತಕ್ಕಂಥದ್ದು, ಅಂದರೆ ಕಡಿಮೆ ಪ್ರಶ್ನೆಗಳನ್ನು ನೀಡಿ ಹೆಚ್ಚು ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಸರಣಿಯನ್ನು ನಡೆಸಿದ್ದೆ. ಆ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. 2019ರಲ್ಲಿ ಭಾಗ 7ರಿಂದ ಭಾಗ 14 ತನಕ ನಡೆಸಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋಗೆ ಸಿಗುವಂಥ ಪ್ರತಿಕ್ರಿಯೆ ಮೇಲೆ ಮುಂದಿನ ಭಾಗಗಳನ್ನು ತಯಾರು ಮಾಡೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲೂ ಅಷ್ಟೇ ಹೇಳಿಕೆಗಳ ಪ್ರಶ್ನೆ ಮತ್ತು ಉತ್ತರಗಳು ನಿಮಗೆ ಸಿಗುತ್ತೆ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮತ್ತು ಉತ್ತರಗಳು ಸಿಗುತ್ತೆ. ಸೊ ಇಂಥ ಪ್ರಯತ್ನವನ್ನು ನೀವು ಎನ್ಕರೇಜ್ ಮಾಡೋಂಗಿದ್ರೆ ಈ ವಿಡಿಯೋನ ಒಂದು ಸಲ ಲೈಕ್ ಮಾಡಿ. ಕೊನೆಯದಾಗಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಕೂಡ ಮಾಡ್ಬೋದು. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಹಾಗೂ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಹೇಳಿಕೆಗಳನ್ನು ಒಂದು ಸಲ ನೀವು ನೋಡ್ಕೋಬೋದು. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೆಯಿತು. ಹೇಳಿಕೆಗಳನ್ನು ಸ್ವಲ್ಪ ಗಮನವಿಟ್ಟು ನೋಡಿ ಮತ್ತು ಗಮನವಿಟ್ಟು ಕೇಳಿ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೆಯಿತು, ಮೊದಲನೇ ಹೇಳಿಕೆ. ಎರಡನೇದು, ಚಂದ್ರಶೇಖರ್ ಪಾಟೀಲ್ ಅವರು ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥವರು ಚಂದ್ರಶೇಖರ್ ಪಾಟೀಲ್, ಇದು ಎರಡನೇ ಹೇಳಿಕೆ. ಮೂರನೇದು, ದಾರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಈ ಒಂದು ಸಮ್ಮೇಳನದ ಅಧ್ಯಕ್ಷರಾದಂತಹ ಮೊಟ್ಟ ಮೊದಲ ಜ್ಞಾನಪೀಠ ಪುರಸ್ಕೃತರು. ಅಂದರೆ ಜ್ಞಾನಪೀಠ ಪುರಸ್ಕೃತರೊಬ್ಬರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥವರಲ್ಲಿ ಮೊದಲಿಗರು ದಾರಾ ಬೇಂದ್ರೆ. ಈ ಮೂರು ಹೇಳಿಕೆಗಳಲ್ಲಿ ಹೇಳಿಕೆಗಳು ಯಾವ್ದು ಸರಿ ಇದೆ ಅಂತ ಗುರುತಿಸಿ. ಸೊ ಆಪ್ಷನ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಎ ಮಾತ್ರ ಸರಿ, ಎ ಮತ್ತು ಸಿ ಮಾತ್ರ ಸರಿ, ಬಿ ಮಾತ್ರ ಸರಿ, ಮೇಲಿನ ಎಲ್ಲವೂ. ವಿಡಿಯೋ ಪಾಸ್ ಮಾಡಬೇಕಾದ್ರೆ ನೀವು ಉತ್ತರವನ್ನು ನೀಡಬಹುದು. ಸೊ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಒಂದು ಸಲ ವಿಮರ್ಶೆ ಮಾಡೋದಾದರೆ, 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೆಯಿತು. ಅಬ್ಸಲ್ಯೂಟ್ಲಿ ಕರೆಕ್ಟ್, 100% ಸರಿಯಾದಂಥ ಸ್ಟೇಟ್ಮೆಂಟ್ ಇದು. ಚಂದ್ರಶೇಖರ್ ಪಾಟೀಲ್ ಅವರು ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನೋಡಿ, ಈ ಹೇಳಿಕೆ ತಪ್ಪು. ಯಾಕಂದರೆ ಇಲ್ಲಿ ಚಂದ್ರಶೇಖರ್ ಕಂಬಾರ್ 8ನೇ ಜ್ಞಾನಪೀಠ ಪುರಸ್ಕೃತರು. ಕನ್ನಡ ಭಾಷೆಗೆ 8ನೇ ಜ್ಞಾನಪೀಠವನ್ನು ತಂದುಕೊಟ್ಟಂಥ ಚಂದ್ರಶೇಖರ್ ಕಂಬಾರ್ ಅವರು 2018ರಲ್ಲಿ ನಡೆದಂಥ ಧಾರವಾಡದಲ್ಲಿ ನಡೆದಂಥ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಚಂದ್ರಶೇಖರ್ ಪಾಟೀಲ್ ಅವರು ಸಹ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. 2017ರಲ್ಲಿ ಮೈಸೂರಲ್ಲಿ ನಡೆದಂತಹ ಸಮ್ಮೇಳನದ ಅಧ್ಯಕ್ಷಗಿರಿಯನ್ನು ಚಂದ್ರಶೇಖರ್ ಪಾಟೀಲ್ ಅವರು ವಹಿಸ್ಕೊಂಡಿದ್ದರು. ಇದನ್ನು ಹೊರತುಪಡಿಸಿ 2016ರಲ್ಲಿ ಸಮ್ಮೇಳನ ರಾಯಚೂರಿನಲ್ಲಿ ನಡೆದಾಗ ಬರಗೂರು ರಾಮಚಂದ್ರಪ್ಪ ಅವರು, 2015ರಲ್ಲಿ ಶ್ರವಣಬೆಳಗೊಳದಲ್ಲಿ ಸಮ್ಮೇಳನ ನಡೆದಾಗ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು, 2014ರಲ್ಲಿ ಕೊಡಗಲ್ಲಿ ಸಮ್ಮೇಳನ ನಡೆದಾಗ ನಾಡೋಜ ಡಿಸೋಜ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಸೊ ಇದು ಎರಡನೇ ಸ್ಟೇಟ್ಮೆಂಟ್ ಆಗಿದ್ರೆ ತಪ್ಪಾಗುತ್ತೆ. ಚಂದ್ರಶೇಖರ್ ಪಾಟೀಲ್ ಅಲ್ಲ, ಚಂದ್ರಶೇಖರ್ ಕಂಬಾರ್ ಬರಬೇಕು. ಸೊ ಒಂದು ಸ್ಟೇಟ್ಮೆಂಟ್ ಸರಿ, ಎರಡನೇದು ತಪ್ಪಾಗಿದೆ. ದಾರಾ ಬೇಂದ್ರೆಯವರು ಸಮ್ಮೇಳನದ ಅಧ್ಯಕ್ಷರಾದ ಮೊದಲ ಜ್ಞಾನಪೀಠ ಪುರಸ್ಕೃತರು. ಹೌದು, ಇವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು, ಜ್ಞಾನಪೀಠ ಪುರಸ್ಕೃತರು ಹೌದು, ಆದರೆ ಇವರು ಮೊದಲಿಗರಲ್ಲ. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಈ ಒಂದು ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ಮತ್ತು ಜ್ಞಾನಪೀಠ ಪುರಸ್ಕಾರ ಎರಡನ್ನೂ ಪಡೆದುಕೊಂಡಂಥವರು. ಸೊ ಇವ್ರಿಗಿಂತ ಮುಂಚೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು 1929 ಬೆಳಗಾವಿ ಅಧಿವೇಶನದಲ್ಲಿ, ಬೆಳಗಾವಿಯಲ್ಲಿ ಒಂದು ಸಮ್ಮೇಳನ ಏನು ನಡೀತು ಅದರ ಅಧ್ಯಕ್ಷತೆಯನ್ನು ಇವರು ವಹಿಸ್ಕೊಂಡಿದ್ರು. ಹಾಗಾಗಿ ಅದನಂತರ ಎರಡನೇವರಾಗಿ ದಾರಾ ಬೇಂದ್ರೆ ಅವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅಂದರೆ ಜ್ಞಾನಪೀಠ ಪುರಸ್ಕಾರ ಪಡೆದುಕೊಂಡಂಥವರಲ್ಲಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥವರು ಮೊಟ್ಟ ಮೊದಲು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್, ಅದ ನಂತರ ಎರಡನೇವರು ದಾರಾ ಬೇಂದ್ರೆ ಅವರು. ಅದೇ ರೀತಿ ಶಿವರಾಮ್ ಕಾರಂತ್ ಅವರಾಗಿದ್ದಾರೆ. ದಾರಾ ಬೇಂದ್ರೆ ಅವರು 1943ರಲ್ಲಾಗಿದ್ದರು. ಶಿವರಾಮ್ ಕಾರಂತ್ ಅವರು 1955ರಲ್ಲಾಗಿದ್ದರು. ಅದಾದಮೇಲೆ ಕುವೆಂಪು ಅವರು 1957 ಧಾರವಾಡದ ಸಮ್ಮೇಳನದಲ್ಲಾಗಿದ್ದರು. ವಿ ಕೃ ಗೋಕಾಕ್ 1958 ಬಳ್ಳಾರಿಯಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಹಾಗೆ ಯು ಆರ್ ಅನಂತಮೂರ್ತಿಯವರು ಜ್ಞಾನಪೀಠ ಪುರಸ್ಕೃತರು, 2002ರಲ್ಲಿ ತುಮಕೂರಲ್ಲಿ ನಡೆದಂತಹ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಹಾಗೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಧಾರವಾಡದಲ್ಲಿ ನಡೆದಂಥ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಸೊ ಹಾಗಿದ್ರೆ ಇಲ್ಲಿ ಸರಿಯಾದಂಥ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳೋದ್ರಿಂದ ಆಪ್ಷನ್ 1 ಎ ಮಾತ್ರ ಸರಿ.
ಇದು ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ರೆ ಮಾತ್ರ ಉತ್ತರವನ್ನು ಕೊಡೋಕ್ಕಾಗೋದು. ಈ ರೀತಿ ಪ್ರಶ್ನೆಗಳು KPSCಯಲ್ಲಿ ಹೆಚ್ಚು ಕೇಳಲಾಗುತ್ತೆ. ಹಾಗಾಗಿ ಈ ಥರ ಪ್ರಶ್ನೆಗಳನ್ನು ನಾನು ಇನ್ಮೇಲೆ ಹೆಚ್ಚು ಅಪ್ಲೋಡ್ ಮಾಡ್ತೇನೆ. 2018ನೇ ಸಾಲಿನ ಜ್ಞಾನಪೀಠ ಪುರಸ್ಕಾರದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಸೊ ಇಲ್ಲಿ ನೀವು ನೋಡ್ಕೋಬೋದು 2018ನೇ ಜ್ಞಾನಪೀಠ ಪುರಸ್ಕಾರಕ್ಕೆ ಸಂಬಂಧಪಟ್ಟ ಹೇಳಿಕೆಗಳು. 2018ನೇ ಸಾಲಿನ ಜ್ಞಾನಪೀಠ ಪುರಸ್ಕಾರವನ್ನು ಅಮಿತಾವ್ ಘೋಷ್ ಅವರಿಗೆ ನೀಡಲಾಗಿದೆ. ಮೊದಲನೇದು, ಇವರ ರಿವರ್ ಆಫ್ ಸ್ಮೋಕ್ ಕೃತಿಗೆ 2012ರಲ್ಲಿ ಮ್ಯಾನ್ ಬೂಕರ್ ದೊರೆತಿದೆ. ಇದು ಎರಡನೇದು. ಇದುವರೆಗೂ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪುರಸ್ಕಾರ ದೊರೆತಿದ್ದು ಅತಿ ಹೆಚ್ಚು ಜ್ಞಾನಪೀಠ ಕನ್ನಡ ಭಾಷೆಗೆ ದೊರೆತಿದೆ. ಇದು 3 ಸ್ಟೇಟ್ಮೆಂಟ್ಸ್. ಜ್ಞಾನಪೀಠ ಪುರಸ್ಕಾರದ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಗೊತ್ತಿದೆ ಅನ್ನೋದ್ರ ಮೇಲೆ ಈ ಪ್ರಶ್ನೆಗೆ ಉತ್ತರವನ್ನು ನೀಡ್ಬೋದು. ಸರಿಯಾದಂಥ ಹೇಳಿಕೆಗಳನ್ನು ಗುರುತಿಸಿ. ಆಪ್ಷನ್ಗಳು ನಿಮಗೆ ಈ ರೀತಿ ಇದೆ. ಸೊ ನೀವಿಲ್ಲಿ ನೋಡ್ಕೋಬೋದು. ಮೊದಲನೇ ಹೇಳಿಕೆಯನ್ನು ಒಂದು ಸಲ ವಿಮರ್ಶೆ ಮಾಡಿ. 2018ನೇ ಸಾಲಿನ ಜ್ಞಾನಪೀಠ ಪುರಸ್ಕಾರ ಅಮಿತಾವ್ ಘೋಷ್ ಅವರಿಗೆ ನೀಡಲಾಗಿದೆ. ಹೌದು, 54ನೇ ಜ್ಞಾನಪೀಠ ಪುರಸ್ಕಾರ 2018ನೇ ಸಾಲಿನ ಜ್ಞಾನಪೀಠವನ್ನು ಅವರಿಗೆ ನೀಡಲಾಗಿದೆ. ಇವರ ಅಂದರೆ ಅಮಿತಾವ್ ಘೋಷ್ ಅವರ ರಿವರ್ ಆಫ್ ಸ್ಮೋಕ್ ಕೃತಿಗೆ 2012ರಲ್ಲಿ ಮ್ಯಾನ್ ಬೂಕರ್ ಸಿಕ್ಕಿದೆ. ಇದು ಕೂಡ ಸರಿಯಾದಂಥ ಉತ್ತರ. ಇವರ ಸಿ ಆಫ್ ಪೊಪ್ಪೀಸ್ ಅನ್ನೋ 2008ರಲ್ಲಿ ಬರೆದಂಥ ಸಿ ಆಫ್ ಪೊಪ್ಪೀಸ್ ಮತ್ತು ರಿವರ್ ಆಫ್ ಸ್ಮೋಕ್ 2012 ಇವೆರಡೂ ಕೂಡ ಮ್ಯಾನ್ ಬೂಕರ್ ಪುರಸ್ಕಾರಗಳನ್ನು ಗೆದ್ದುಕೊಂಡಿವೆ. 2 ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದೆ, ಮೊದಲನೇದು ಮತ್ತು ಎರಡನೇದು. 3ನೇ ಸ್ಟೇಟ್ಮೆಂಟನ್ನು ನೋಡಿ. ಇದುವರೆಗೂ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪುರಸ್ಕಾರ ದೊರೆತಿದೆ. ಇಲ್ಲಿವರೆಗೂ ಇದು ಕರೆಕ್ಟು. ಅತಿ ಹೆಚ್ಚು ಜ್ಞಾನಪೀಠ ಕನ್ನಡ ಭಾಷೆಗೆ ದೊರೆತಿದೆ. ಇಲ್ಲಿ ತಪ್ಪಾಗುತ್ತೆ. ಯಾಕಂದರೆ ಅತಿ ಹೆಚ್ಚು ಜ್ಞಾನಪೀಠವನ್ನು ಹಿಂದಿ ಭಾಷೆಯ ಸಾಹಿತಿಗಳು ಇದುವರೆಗೂ ಪಡ್ಕೊಂಡಿದ್ದಾರೆ. ಅಂದರೆ ಹಿಂದಿ ಭಾಷೆ ಅಧಿಕೃತವಾಗಿ 11 ಜ್ಞಾನಪೀಠ ಪುರಸ್ಕಾರಗಳನ್ನು ಪಡ್ಕೊಂಡಿದೆ. ಕನ್ನಡ 8 ಜ್ಞಾನಪೀಠ ಪುರಸ್ಕಾರಗಳನ್ನು ಪಡ್ಕೊಂಡಿರೋದ್ರಿಂದ ಅತಿ ಹೆಚ್ಚು ಅನ್ನೋ ಪದವನ್ನು ಬಳಸಿದ್ರಿಂದ ಈ 3ನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಸೊ ಎ ಮತ್ತು ಬಿ ಎರಡೂ ಸರಿ, 3ನೇದು ತಪ್ಪು. ಸೊ ಆಪ್ಷನ್ ಸಿ ಎ ಮತ್ತು ಬಿ ಮಾತ್ರ ಸರಿಯಾದಂಥ ಹೇಳಿಕೆ. ಇನ್ನು ಕನ್ನಡದ ಜ್ಞಾನಪೀಠ ಪುರಸ್ಕಾರಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಕನ್ನಡಕ್ಕೆ ಈವರೆಗೂ 8 ಜ್ಞಾನಪೀಠ ಪುರಸ್ಕಾರಗಳು ಬಂದಿವೆ. ಮೊಟ್ಟ ಮೊದಲ ಜ್ಞಾನಪೀಠ ಪುರಸ್ಕಾರ ನಮ್ಮ ಕನ್ನಡಕ್ಕೆ ತಂದುಕೊಟ್ಟಂಥವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವರು 1967ರಲ್ಲಿ ಶ್ರೀರಾಮಾಯಣ ದರ್ಶನಂ ಅನ್ನೋ ಕೃತಿಗೆ. 2ನೇ ಜ್ಞಾನಪೀಠ ನಮಗೆ ಬಂದಿದ್ದು 1973 ಡಾಕ್ಟರ್ ದಾರಾ ಬೇಂದ್ರೆ ಅವರು ಬರೆದಂಥ 4 ತಂತಿ ಅನ್ನೋ ಕೃತಿಗೆ. ಅದಾದಮೇಲೆ ನಮಗೆ ಜ್ಞಾನಪೀಠ ಬಂದಿದ್ದು ಮೂಕಜ್ಜಿಯ ಕನಸುಗಳು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರು 1977ರಲ್ಲಿ ಬಂದಂಥ ಕೃತಿ. ಅದಾದಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ 1983. ಅದಾದಮೇಲೆ ಡಾಕ್ಟರ್ ವಿ ಕೃ ಗೋಕಾಕ್ ಅವರ ಭಾರತದ ಸಿಂಧು ರಶ್ಮಿ ಈ ಕೃತಿಗೆ 1990. 1992 ತನಕ ಜ್ಞಾನಪೀಠ ಪುರಸ್ಕಾರಗಳನ್ನು ಒಂದು ಪ್ರತಿಷ್ಠಿತ ಕೃತಿಗಳನ್ನು ಆಯ್ಕೆ ಮಾಡಿ ಪುರಸ್ಕಾರವನ್ನು ನೀಡಲಾಗ್ತಿತ್ತು. 1992ರ ನಂತರ ಸಮಗ್ರ ಸಾಹಿತ್ಯ ಚಿಂತನೆಯನ್ನು, ಅಂದರೆ ಅವರು ಸಾಹಿತ್ಯದಲ್ಲಿ ಅವ್ರು ಮಾಡಿರೋ ಸಾಧನೆಯನ್ನು ಪರಿಗಣಿಸಿ ಪುರಸ್ಕಾರವನ್ನು ನೀಡೋದಕ್ಕೆ ಶುರು ಮಾಡಿದ್ರು. ಆವಾಗ ನಮಗೆ ಮತ್ತೆ 3 ಜ್ಞಾನಪೀಠಗಳು ಒಲಿದು ಬಂದವು. 1994ರಲ್ಲಿ ಡಾಕ್ಟರ್ ಯು ಅನಂತಮೂರ್ತಿ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ, ಹಾಗೆ ಗಿರೀಶ್ ಕಾರ್ನಾಡ್ ಅವರಿಗೆ 1998ರಲ್ಲಿ, ಜೊತೆಗೆ ಚಂದ್ರಶೇಖರ್ ಕಂಬಾರ್ ಅವರಿಗೆ 2010ನೇ ಇಸ್ವಿಯಲ್ಲಿ ಒಟ್ಟು 8 ಜ್ಞಾನಪೀಠ ಪುರಸ್ಕಾರಗಳನ್ನು ಕನ್ನಡ ಭಾಷೆಗೆ ಸಿಕ್ಕಿದೆ. ಜ್ಞಾನಪೀಠದ ಬಗ್ಗೆ ಹೇಳಬೇಕು ಅಂದರೆ ಟೈಮ್ಸ್ ಆಫ್ ಇಂಡಿಯಾದ ಪ್ರಕಾಶಕರಾಗಿದ್ದಂಥ ಸಾಹು ಜೈನ್ ಅವರು ಸಾಹಿತ್ಯ ಲೋಕದ ದಿಗ್ಗಜರನ್ನು ಸನ್ಮಾನಿಸುವ ಉದ್ದೇಶದಿಂದ 1961ರಲ್ಲಿ ಜ್ಞಾನಪೀಠ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ರು. 1965ರಿಂದ ಅವರು ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ. ಶಂಕರ್ ಕುರುಪ್ ಅನ್ನುವ ಮಲಯಾಳಂ ಸಾಹಿತಿಯವರು ಮೊಟ್ಟ ಮೊದಲ ಜ್ಞಾನಪೀಠ ಪುರಸ್ಕಾರವನ್ನು ಪಡೆದುಕೊಂಡಂಥವರು. 1965ರಲ್ಲಿ ಮೊದಲನೇ ಪುರಸ್ಕಾರವನ್ನು ಇವರು ಪಡೆದರು. ಕನ್ನಡಕ್ಕೆ 1967ರಲ್ಲಿ ಮೊಟ್ಟ ಮೊದಲ ಪುರಸ್ಕಾರ ಬಂತು. ಸಂವಿಧಾನದ 8ನೇ ಅಧಿಸೂಚಿಯಲ್ಲಿರ್ತಕ್ಕಂಥ 22 ಭಾಷೆಗಳಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಸಾಧನೆಯನ್ನು ನೀಡಿದಂಥವರ ಇದನ್ನು ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ನೀಡಲಾಗುತ್ತೆ. ಸೊ ಪುರಸ್ಕಾರ ಒಂದು ಜ್ಞಾನ ದೇವತೆಯ ಸರಸ್ವತಿ ಚಿತ್ರವನ್ನು ಹೊಂದಿರುತ್ತೆ, ಒಂದು ಕಂಚಿನ ಪದಕ ಮತ್ತು 11 ಲಕ್ಷ ರೂಪಾಯಿಯ ನಗದು ಚೆಕ್ಕನ್ನು ಹೊಂದಿರುತ್ತೆ. ಸೊ ಮುಂದಿನ ಪ್ರಶ್ನೆ, 2018ರ ವಿಶ್ವಸುಂದರಿ ಕಿರೀಟವನ್ನು ಗೆದ್ದಂಥವರು ಯಾರು? ಸೊ ಆಪ್ಷನ್ಸನ್ನು ನೀವು ನೋಡ್ಕೋಬೋದು. 2018ರ ವಿಶ್ವಸುಂದರಿ ಕಿರೀಟವನ್ನು ಗೆದ್ದಂಥವರು ವೆನೆಸ್ಸಾ ಪೋನ್ಸ್. ನೋಡಿ, 2017ರಲ್ಲಿ ಭಾರತದ ಮಾನುಷಿ ಚಿಲ್ಲರ್ ಮಿಸ್ ವರ್ಲ್ಡ್ ಆಗಿದ್ದರು. ಈಗ 2018ರ ಸ್ಪರ್ಧೆಯಲ್ಲಿ ವೆನೆಸ್ಸಾ ಪೋನ್ಸ್ ಅವರು ವಿಶ್ವಸುಂದರಿಯಾಗಿದ್ದಾರೆ. ಇವರೊಬ್ಬರು ಮೆಕ್ಸಿಕನ್ ಚಲುವೆ
ವೆನೆಸ್ಸಾ ಪೋನ್ಸ್ ಅವರು 2018ನೇ ಸಾಲಿನ ವಿಶ್ವಸುಂದರಿಯಾಗಿ ಆಯ್ಕೆಯಾಗಿದ್ದಾರೆ. ಇದು ನಡೆದಿದ್ದು ಕಾರ್ಯಕ್ರಮ ಎಲ್ಲಿ ಅಂದರೆ ಚೀನಾದ ಸನ್ಯಾ ಸಿಟಿ ಅಂತ ಕರಿತೀವಿ. ಸನ್ಯಾ ಸಿಟಿಯ ಅರೇನಾದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತು. 118 ಸ್ಪರ್ಧಿಗಳು ವಿವಿಧ ದೇಶಗಳಿಂದ ಭಾಗವಹಿಸಿದ್ರು. ಅದರಲ್ಲಿ ಮೆಕ್ಸಿಕೋದ ಪೋನ್ಸ್ ಅವರು ಈ ಒಂದು ಪುರಸ್ಕಾರವನ್ನು ಗೆದ್ದುಕೊಂಡಿದ್ದಾರೆ. ಹಾಗಿದ್ರೆ ವಿಶ್ವಸುಂದರಿ ಸ್ಪರ್ಧೆ ಬಗ್ಗೆ ನಾವು ಒಂಚೂರು ಹೇಳೋದಾದರೆ, ಇದೊಂದು ಅಂತಾರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆ. ಈ ಸ್ಪರ್ಧೆಯನ್ನು 1951ರಲ್ಲಿ ಇಂಗ್ಲೆಂಡ್ನ ಎರಿಕ್ ಮೊರ್ಲೆ ಅವರು ಪ್ರಾರಂಭ ಮಾಡಿದ್ರು. ಇಷ್ಟು ಮಾಹಿತಿ ಸಾಕು ಅನ್ಕೋತೀನಿ. ಮತ್ತು ವಿಶ್ವಸುಂದರಿಯರಾದಂಥ ಭಾರತೀಯರ ಬಗ್ಗೆ ನಾವು ಹೇಳಬೇಕು ಅಂದರೆ, ಇದುವರೆಗೂ 6 ಜನ ವಿಶ್ವಸುಂದರಿಯರ ಪಟ್ಟವನ್ನು ಅಲಂಕರಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ 1966ರಲ್ಲಿ ರೀಟಾ ಫಾರಿಯಾ ಅವರು ವಿಶ್ವಸುಂದರಿ ಆಗಿದ್ದರು. ಅವರು ಮೊಟ್ಟ ಮೊದಲ ಭಾರತೀಯ ಮಹಿಳೆ ವಿಶ್ವಸುಂದರಿ ಪಟ್ಟವನ್ನು ಅಲಂಕರಿಸಿದಂಥವರು. ನಂತರ 1994ರಲ್ಲಿ ಐಶ್ವರ್ಯ ರೈ 2ನೇ ಪುರಸ್ಕಾರವನ್ನು ತಂದುಕೊಟ್ಟಂಥವರು, ಮಿಸ್ ವರ್ಲ್ಡ್ ಆದಂಥ 2ನೇ ಭಾರತೀಯ ಮಹಿಳೆ. ನಂತರ 1997ರಲ್ಲಿ ಡಯಾನಾ ಹೆಡನ್, ಅದಾದಮೇಲೆ 1999ರಲ್ಲಿ ಯುಕ್ತಾ ಮುಖಿ, 2000ನೇ ಇಸ್ವಿಯಲ್ಲಿ ಪ್ರಿಯಾಂಕಾ ಚೋಪ್ರಾ ಮತ್ತು 2017ನೇ ಇಸ್ವಿಯಲ್ಲಿ ಮಾನುಷಿ ಚಿಲ್ಲರ್. ಒಟ್ಟು 6 ಮಹಿಳೆಯರು ಇದುವರೆಗೂ ಭಾರತದಿಂದ ಮಿಸ್ ವರ್ಲ್ಡ್ ಕಿರೀಟವನ್ನು ತಂದಿದ್ದಾರೆ. ಅತ್ಯಂತ ಹೆಚ್ಚು ಮಿಸ್ ವರ್ಲ್ಡ್ ಕಿರೀಟ ಗೆದ್ದಿದ್ದರಲ್ಲಿ ಒಂದು ವೆನೆಜುವೆಲಾ ಮತ್ತು ಭಾರತದವರಿದ್ದಾರೆ. ಒಟ್ಟು ತಲಾ 6 ಪುರಸ್ಕಾರಗಳನ್ನು 2 ದೇಶದವರು ಗೆದ್ದುಕೊಂಡಿದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ 25ನೇ ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ ಅವರು ಆಯ್ಕೆಯಾಗಿದ್ದಾರೆ. ಇಂದಿನ ಗವರ್ನರ್ ಉರ್ಜಿತ್ ಪಟೇಲ್ ಅವಧಿಗೂ ಮುಂಚೆ ರಾಜೀನಾಮೆ ನೀಡಿದರು ಹಾಗೂ ಅವಧಿಗೂ ಮುಂಚೆ ರಾಜೀನಾಮೆ ನೀಡಿದ ಮೊದಲ ಗವರ್ನರ್ ಆಗಿದ್ದಾರೆ. ಸೊ ಇವೆರಡರಲ್ಲಿ ತಪ್ಪಾದಂಥ ಹೇಳಿಕೆಯನ್ನು ನೀವು ಗುರುತಿಸಬೇಕು. ಹೇಳಿಕೆಗಳನ್ನು ಒಂದ್ಸಲ ವಿಮರ್ಶೆ ಮಾಡಿ ನೋಡಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಗವರ್ನರ್ ಜೊತೆಗೆ 25ನೇ ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ ಆಯ್ಕೆಯಾಗಿದ್ದಾರೆ, ಸರಿ. ಇಂದಿನ ಅಂದರೆ ಇವ್ರಿಗೂ ಮುಂಚೆ ಇದ್ದಂಥ ಗವರ್ನರ್ ಉರ್ಜಿತ್ ಪಟೇಲ್ ಅವರು ಅವಧಿಗೂ ಮುಂಚೆ ರಾಜೀನಾಮೆ ನೀಡಿದರು. ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಕರೆಕ್ಟ್. ಮತ್ತು ಅವಧಿಗೂ ಮುಂಚೆ ರಾಜೀನಾಮೆ ನೀಡಿದ ಮೊದಲ ಗವರ್ನರ್ ಆಗಿದ್ದಾರೆ, ಇದು ತಪ್ಪಾಗುತ್ತೆ. ಇವರು ಮೊದಲನೇವರಲ್ಲ, ಇವರು 5ನೇವರು. ಅವಧಿಗೂ ಮುಂಚೆ ರಾಜೀನಾಮೆ ನೀಡಿದಂಥವ್ರು. ಹಾಗಾಗಿ 2ನೇ ಹೇಳಿಕೆ ತಪ್ಪು, ಮೊದಲನೇ ಹೇಳಿಕೆ ಸರಿ. ನಾನೇಳಿ ಕೇಳಿರೋ ಪ್ರಶ್ನೆ ತಪ್ಪಾದ ಹೇಳಿಕೆ ಆಗಿರೋದ್ರಿಂದ ಸೊ ಆಪ್ಷನ್ ನಿಮ್ಗೇನಾಗಬೇಕು, ಆಪ್ಷನ್ ಬಿ ಮಾತ್ರ. ಸೊ ಹಾಗಿದ್ರೆ ಹಿಂದೆ 5 ಜನ ಯಾರು ಅವಧಿಗೂ ಮುಂಚೆ ರಾಜೀನಾಮೆ ನೀಡಿದಂಥವ್ರು ಅಂತ ನೋಡೋದಾದರೆ, ಸೊ ಮೊಟ್ಟ ಮೊದಲನೇದಾಗಿ 1957ರಲ್ಲಿ ಬೆನಕಲ್ ರಾಮರಾವ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಅವಧಿಗೂ ಮುಂಚೆ ರಾಜೀನಾಮೆ ನೀಡಿದರು. ಅದಾದಮೇಲೆ 1977ರಲ್ಲಿ KR ಪುರಿ, 1990ರಲ್ಲಿ ಮಲ್ಹೋತ್ರಾ, RN ಮಲ್ಹೋತ್ರಾ ಮತ್ತು 1992ರಲ್ಲಿ S ವೆಂಕಟರಾಮನ್. ಜೊತೆಗೆ ಈಗ ಉರ್ಜಿತ್ ಪಟೇಲ್ ಅವ್ರನ್ನ ಸೇರಿ 5ನೇವರು ಉರ್ಜಿತ್ ಪಟೇಲ್ ಮೊದಲನೇವರಲ್ಲ. ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಬರಬಹುದು. ಹಾಗಾಗಿ ಈ ಒಂದು ಪ್ರಶ್ನೆಯಲ್ಲಿ ನೀಡಲಾಯಿತು. ಇನ್ನು RBIನ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ಳೋದು ಒಳ್ಳೆಯದು. 1934ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆಯಂತೆ 1935 ಏಪ್ರಿಲ್ 1ರಿಂದ RBI ಪ್ರಾರಂಭ ಆಗಿದೆ. ಮತ್ತು 1949ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ರಾಷ್ಟ್ರೀಕರಣ ಆಗಿದೆ. ಇದೆರಡು ನಿಮಗೆ ಗೊತ್ತಿರಲಿ. GSAT 11ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸೊ GSAT 11 ಸ್ಯಾಟಲೈಟ್ ಬಗ್ಗೆ ನಿಮಗೆ ಗೊತ್ತಿದ್ದರೆ ಈ ಪ್ರಶ್ನೆಗೆ ಉತ್ತರವನ್ನು ನೀಡ್ಬೋದು. ಸೊ ಹೇಳಿಕೆಗಳನ್ನು ನೋಡೋಣ. ಇದೊಂದು ಬ್ರಾಡ್ಬ್ಯಾಂಡ್ ಸೇವೆ ಉಪಯೋಗಿಸುವ ಉಪಗ್ರಹವಾಗಿದೆ. ಬ್ರಾಡ್ಬ್ಯಾಂಡ್ ಸೇವೆಗೆ ಉಪಯೋಗ ಮಾಡ್ತಕ್ಕಂಥ ಒಂದು ಉಪಗ್ರಹ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಸೊ GSAT 11 ಬಗ್ಗೆ ನಿಮಗೆ ಗೊತ್ತಿದ್ದರೆ ಹೇಳಿಕೆಗಳಲ್ಲಿ ಗುರುತಿಸ್ಬೋದು. ಸೊ ಮೊದಲ 2 ಹೇಳಿಕೆಗಳನ್ನು ನೀವು ಗಮನಿಸ್ಬೋದು. ಇದೊಂದು ಬ್ರಾಡ್ಬ್ಯಾಂಡ್ ಸೇವೆಗೆ ಉಪಯೋಗಿಸುವಂಥ ಉಪಗ್ರಹ, ಇದು ಕರೆಕ್ಟ್ ಇದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಅಂತ ಕರಿತೀವಿ, ಇವರು ಅಭಿವೃದ್ಧಿಪಡಿಸಿದ್ದಾರೆ, ಕರೆಕ್ಟ್ ಇದೆ. ಬಟ್ 3ನೇದು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಿಲ್ಲ. ಸಾಮಾನ್ಯವಾಗಿ ನಾವು ಪ್ರಶ್ನೆಗಳನ್ನು ಈ ರೀತಿ ಕೇಳಿದಾಗ ಇದನ್ನು ಗೆಸ್ ಮಾಡಿಬಿಡ್ತೀವಿ. ಹಾಗಾಗಿ ಈ ಪ್ರಶ್ನೆ ನಿಮಗೆ ಬಂದರೆ GS 11 ಬಂದರೆ ಇದು ಭಾರತದಲ್ಲಿ ಉಡಾವಣೆ ಆಗಿಲ್ಲ ಮೊದಲನೇದಾಗಿ. ಹಾಗಾಗಿ 3ನೇ ಆಪ್ಷನ್ ತಪ್ಪಾಗುತ್ತೆ. ಮೊದಲ 2 ಆಪ್ಷನ್ ಸರಿ. ಆಪ್ಷನ್ 1 A ಮತ್ತು B ಮಾತ್ರ ಸರಿಯಾದಂಥ ಉತ್ತರ. ಸೊ ಇದು ಉಡಾವಣೆ ಆಗಿದ್ದು ದಕ್ಷಿಣ ಅಮೆರಿಕಾದ ಈಶಾನ್ಯ ಕರಾವಳಿ ತೀರದಲ್ಲಿರತಕ್ಕಂಥ ಫ್ರಾನ್ಸ್ ಆಡಳಿತ ಕ್ಷೇತ್ರದ ಗಯಾನಾದಿಂದ ಡಿಸೆಂಬರ್ 5ನೇ ತಾರೀಕು ಇದನ್ನು ಉಡಾವಣೆ ಮಾಡಲಾಯಿತು. ಯಾಕಪ್ಪ ಅಂದರೆ ಇದು ಅತ್ಯಂತ ಭಾರವಾದಂತಹ ಒಂದು ಉಪಗ್ರಹವಾಗಿತ್ತು. ಸೊ ಉಪಗ್ರಹಗಳನ್ನು ಇದುವರೆಗೂ ಇಸ್ರೋ ಏನು ತಯಾರು ಮಾಡಿದೆ ಆ ಉಪಗ್ರಹಗಳಲ್ಲಿ ಅತ್ಯಂತ ಭಾರವಾದ ಉಪಗ್ರಹ ಇದಾಗಿತ್ತು. 5.8 ಟನ್ ಅಷ್ಟು ತೂಕ ಇದಿತ್ತು. ಇಷ್ಟು ಪ್ರಮಾಣದ ಭಾರದ ಉಪಗ್ರಹವನ್ನು ಹೊತ್ತೊಯ್ಯಬಲ್ಲ ಅಂತ ಉಡಾವಣಾ ವಾಹಕ ಅಂದರೆ ರಾಕೆಟ್ ಅಂತ ನಾವೇನು ಕರಿತೀವಿ ಅದು ಇಸ್ರೋ ಹತ್ರ ಇರಲಿಲ್ಲ. ಹಾಗಾಗಿ ಇದನ್ನು ನಾವು
ಫ್ರೆಂಚ್ನ ಗಯಾನದಿಂದ, ಅಂದರೆ ದಕ್ಷಿಣ ಆಫ್ರಿಕಾದ ಫ್ರೆಂಚ್ ಗಯಾನದಿಂದ ಉಡಾವಣೆ ಮಾಡಬೇಕಾಗಿತ್ತು ಅಷ್ಟೇ. ಸೊ ಇದೊಂದು ಚೂರು ವಿಷಯ ನಿಮ್ಗೆ ಗೊತ್ತಿರಲಿ, ಯಾಕೆಂದರೆ ಇದನ್ನು ಸಾಮಾನ್ಯವಾಗಿ ನಾವು ಗೆಸ್ ಮಾಡ್ತೀವಿ, ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಅಂತ. ಹಾಗಾಗಿ ಇತ್ತೀಚೆಗೆ ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಬಿಡುಗಡೆ ಮಾಡಿರುವ ವರದಿಯಂತೆ ಉದ್ಯೋಗ ಸೃಷ್ಟಿಸುವ ರಾಜ್ಯಗಳ ಪಟ್ಟಿಯಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಸೊ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು. ಸೊ ಈ ಒಂದು ಮಾಹಿತಿಯನ್ನು ನಾವು ಹೇಳಬೇಕು ಅಂದರೆ, ಈ ವರದಿ ಏನಿದೆ ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಬಿಡುಗಡೆ ಮಾಡಿರೋ ವರದಿ 2018 ಸೆಪ್ಟೆಂಬರ್ವರೆಗಿನ ವರದಿ ಮಾತ್ರ. ಇದು 2018 ಸೆಪ್ಟೆಂಬರ್, ಅಲ್ಲಿವರೆಗೆ 1.57 ಕೋಟಿ ಉದ್ಯೋಗ ದೇಶದಲ್ಲಿ ಸೃಷ್ಟಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮಹಾರಾಷ್ಟ್ರ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದು ಕರ್ನಾಟಕ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಉದ್ಯೋಗ ಸೃಷ್ಟಿಸುವುದರಲ್ಲಿ 2018 ಸೆಪ್ಟೆಂಬರ್ವರೆಗಿನ ಅಂಕಿಅಂಶಗಳ ಪ್ರಕಾರ ಮಹಾರಾಷ್ಟ್ರ ಮೊದಲನೇ ಸ್ಥಾನ ಪಡ್ಕೊಂಡ್ರೆ, ಕರ್ನಾಟಕ 2 ಹಾಗೂ ತಮಿಳುನಾಡು 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇತ್ತೀಚೆಗೆ ಭಾರತ ಯಾವ ರಾಷ್ಟ್ರಕ್ಕೆ ಸುಮಾರು $1.4 ಶತಕೋಟಿ ನೆರವು ನೀಡುವುದಾಗಿ ಘೋಷಿಸಿದೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಮಾಲ್ಡೀವ್ಸ್. ನೆರೆ ರಾಷ್ಟ್ರ ಮಾಲ್ಡೀವ್ಸ್ಗೆ ಭಾರತ 10,000 ಕೋಟಿ ರೂಪಾಯಿ, 10,000 ಕೋಟಿ ಅಂದರೆ $1.4 ಶತಕೋಟಿ ಆರ್ಥಿಕ ನೆರವನ್ನು ಘೋಷಿಸಿದೆ. 3 ದಿನಗಳ ಭಾರತ ಭೇಟಿ ಸಂದರ್ಭದಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷರಾದಂತಹ ಇಬ್ರಾಹಿಂ ಮೊಹಮ್ಮದ್ ಸೋಲಿಹ್ ಅವ್ರ ಜೊತೆ ಭಾರತದ ಪ್ರಧಾನಿ ಮಾತುಕತೆ ನಡೆಸಿದ್ರು. ಈ ಸಂದರ್ಭದಲ್ಲಿ 2 ರಾಷ್ಟ್ರಗಳ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಈ ಒಂದು ನೆರವನ್ನು ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ಸೊ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ, ಇತ್ತೀಚಿನ ವರ್ಷಗಳಲ್ಲಿ ಚೀನಾ ಮಾಲ್ಡೀವ್ಸ್ನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡ್ತಿತ್ತು. ಜೊತೆಗೆ 2 ರಾಷ್ಟ್ರಗಳ ಮೇಲೆ ಆ ರಾಷ್ಟ್ರದ ಮೇಲೆ ಆರ್ಥಿಕ ಹಿಡಿತವನ್ನು ಸಾಧಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿತ್ತು. ಜೊತೆಗೆ ಕಳೆದ ಬಾರಿ ಇದ್ದಂತಹ ಅಧ್ಯಕ್ಷರು ಅಬ್ದುಲ್ ಯಮೀನ್ ಚೀನಾ ಪರ ಧೋರಣೆಯನ್ನು ಹೊಂದಿದ್ರು. ಬಟ್ ಈಗಿರ್ತಕ್ಕಂಥ ಅಧ್ಯಕ್ಷರೇನಿದ್ದಾರೆ ಮೊಹಮ್ಮದ್ ಸೋಲಿಹ್ ಭಾರತದ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಆ ಒಂದು ಕಾರಣದಿಂದ ಮಿತ್ರ ರಾಷ್ಟ್ರ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆ ಕಾರಣದಿಂದ ಮಾಲ್ಡೀವ್ಸ್ಗೆ ಭಾರತ ಈ ನೆರವನ್ನು ನೀಡ್ತಾ ಇದೆ. ಇತ್ತೀಚೆಗೆ ಯಾವ ರಾಷ್ಟ್ರ ಭಾರತದ ನೋಟುಗಳಾದ 2,500 ರೂಪಾಯಿಗಳನ್ನು ನಿಷೇಧಗೊಳಿಸಿ ಕೇವಲ 100 ರೂಪಾಯಿಗೆ ಮಾತ್ರ ಮಾನ್ಯತೆ ನೀಡಿದೆ? ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಸೊ ಆಪ್ಷನ್ಗಳು ನಿಮಗೆ ಈ ಥರ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ನೇಪಾಳ ಸರ್ಕಾರ ಭಾರತದ 2,000 ರೂಪಾಯಿ ಮತ್ತು 500 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ನಿಷೇಧ ಮಾಡಿದೆ ಮತ್ತು ಅಲ್ಲಿ ಭಾರತದ ಕರೆನ್ಸಿ 100 ರೂಪಾಯಿ ಮುಖಬೆಲೆಯ ನೋಟುಗಳಿಗೆ ಮಾತ್ರ ಮಾನ್ಯತೆಯನ್ನು ನೀಡಿದೆ. ಮುಂದಿನ ಪ್ರಶ್ನೆ, ದಿವಂಗತ ವಾಜಪೇಯಿಯವರ ಸ್ಮರಣಾರ್ಥ ಬಿಡುಗಡೆಯಾದ ನಾಣ್ಯದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ದಿವಂಗತ ವಾಜಪೇಯಿಯವರ ಸ್ಮರಣಾರ್ಥ 10 ರೂಪಾಯಿ ಮುಖಬೆಲೆಯ ನಾಣ್ಯವನ್ನು ಬಿಡುಗಡೆ ಮಾಡಲಾಗಿದೆ. ಈ ನಾಣ್ಯವು 35 ಗ್ರಾಂ ತೂಕವಿದ್ದು ವಾಜಪೇಯಿಯವರ ಹೆಸರು, ಜನನ ಮರಣ ವರ್ಷವನ್ನು ನಮೂದನೆ ಮಾಡಲಾಗಿದೆ. ಸೊ 2 ಸ್ಟೇಟ್ಮೆಂಟ್ಸ್ ಇದೆ. ಇತ್ತೀಚೆಗೆ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣಾರ್ಥವಾಗಿ ಈ ಹೇಳಿಕೆಗಳನ್ನು ನೀವು ಗಮನಿಸ್ಬೋದು. ಸೊ ಮೊದಲನೇ ಹೇಳಿಕೆಯಲ್ಲಿ ತಪ್ಪಾಗಿದೆ. ವಾಜಪೇಯಿಯವರ ಸ್ಮರಣಾರ್ಥ ನಾಣ್ಯ ಬಿಡುಗಡೆ ಮಾಡಿದ್ದಾರೆ, ಬಟ್ 10 ರೂಪಾಯಿ ಅಲ್ಲ 100 ರೂಪಾಯಿ ಮುಖಬೆಲೆಯ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ. ಎರಡನೇ ಸ್ಟೇಟ್ಮೆಂಟು 35 ಗ್ರಾಂ ತೂಕ ಇದೆ, ವಾಜಪೇಯಿಯವರ ಹೆಸರು, ಜನನ ಮತ್ತು ಮರಣ 1924, 2018 ಇದನ್ನು ನಮೂದನೆ ಮಾಡಲಾಗಿದೆ. ಮತ್ತೊಂದು ಬದಿಯಲ್ಲಿ ಅಶೋಕ ಸ್ತಂಭದ ಲಾಂಛನದ ಕೆಳಗೆ ಸತ್ಯಮೇವ ಜಯತೆ ಅಂತ ಕೂಡ ಬರೆಯಲಾಗಿದೆ. ಒಂದು ಬದಿಯಲ್ಲಿ ಭಾರತ, ಮತ್ತೊಂದು ಬದಿಯಲ್ಲಿ ಇಂಡಿಯಾ ಅಂತ ದೇವನಾಗರಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಈ ನಾಣ್ಯದಲ್ಲಿ ಇದೆ. ನೀವು ಅದನ್ನು ಒಂದ್ಸಲ ನೋಡ್ಬೋದು, ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಒಂದು ಆಪ್ಷನ್ ಬಿ ಆಗಿರೋದ್ರಿಂದ ಬಿ ಮಾತ್ರ ಅಂತ ನೀವು ತಗೋಬೇಕಾಗತ್ತೆ. ಕೊನೆ ಪ್ರಶ್ನೆ, ಇತ್ತೀಚೆಗೆ ನೀಡಲಾದ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಸೊ 2017ನೇ ಸಾಲಿನ ಭಾಷಾ ಸಮ್ಮಾನ್ ಪುರಸ್ಕಾರವನ್ನು ಪ್ರೊಫೆಸರ್ ವೆಂಕಟ ಸುಬ್ಬಯ್ಯ ಅವರಿಗೆ ನೀಡಲಾಗಿದೆ. ಮೊದಲನೇದು. ಎರಡನೇದು 2018ನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಜಿಲಾನಿ ಬಾನೋ ಮತ್ತು ರತನ್ ಸಿಂಗ್ ಅವರನ್ನು ಆಯ್ಕೆ ಮಾಡಲಾಗಿದೆ. 2018-19ನೇ ಸಾಲಿನ ದೇವರಾಜ ಅರಸ್ ಪ್ರಶಸ್ತಿಯನ್ನು ಬೆಳಗಾವಿ ಜಿಲ್ಲೆಯ ಶಿವಾಜಿ ಛತ್ರಪ್ಪ ಕಗಣೇಕರ್ ಅವರಿಗೆ ನೀಡಲಾಗಿದೆ. ಸೊ ಇಲ್ಲಿ ಯಾವುದೂ ತಪ್ಪಿಲ್ಲ, 3 ಕೂಡ ಸರಿ ಇದೆ. 9 ಪ್ರಶ್ನೆಗಳನ್ನು ಕನ್ಫ್ಯೂಸ್ ಸ್ವಲ್ಪ ಮಾಡಿರೋದ್ರಿಂದ ಇಲ್ಲೇನು ಚೇಂಜಸ್ ಮಾಡಿಲ್ಲ ನಾನು. ಮೇಲಿನ ಎಲ್ಲವೂ ಸರಿ ಇದೆ, 3 ಕೂಡ ಸ್ಟೇಟ್ಮೆಂಟ್ ಸರಿ ಇದೆ.
ಸೊ ಈ ಪ್ರಶ್ನೆ ಮತ್ತು ಉತ್ತರಗಳು ನಿಮಗೇನಾದರೂ ಉಪಯುಕ್ತ ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋಗೆ ನಾನು ಟಾರ್ಗೆಟ್ ಇಡ್ತೀನಿ 250 ಲೈಕ್ಗಳು ಕಂಪ್ಲೀಟ್ ಆದರೆ ಇದರ ಮುಂದಿನ ಭಾಗವನ್ನು ನಾನು ಮಾಡ್ತೇನೆ, ಇಲ್ಲಾಂದರೆ ಖಂಡಿತ ಮಾಡೋದಿಲ್ಲ. ಸೊ ಈ ರೀತಿಯಾದಂಥ ಹೆಚ್ಚು ವಿಡಿಯೋಗಳನ್ನು ಪಡ್ಕೊಳ್ಳೋದಕ್ಕೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ. ಜೊತೆಗೆ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋ ಇದರ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಎಲ್ಲರಿಗೂ ಧನ್ಯವಾದಗಳು.